ಕಾರವಾರದಲ್ಲಿ ನೀರಿಗಾಗಿ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರಾಶ್ರಿತರ ಕಾಲೋನಿಯಲ್ಲಿ ನಿತ್ಯ ಗೋಳಾಟ ಜನರದ್ದು. ಸರ್ಕಾರ ತೆಗೆಸಿರುವಂತಹ ಬಾವಿಗಳ ನೀರು ಸ್ಥಳಕ್ಕೆ ಹನಿ ಹನಿ ನೀರು ಸಂಗ್ರಹಿಸಲು ಕೂಡ ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಲೋನಿಯ 400 ಕುಟುಂಬಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾವೆ. ಕೂಲಿ ಕೆಲಸ ಮುಗಿಸಿ ಸಂಜೆ ನೀರನ್ನು ಹುಡುಕಬೇಕಾದಂತ ಅನಿವಾರ್ಯತೆ. ಸೀಬರ್ಡ್ ನೌಕಾನೆಲೆಗಾಗಿ ಭೂಮಿಯನ್ನ ಕಳೆದುಕೊಂಡವರ ಕಣ್ಣೀರಿನ ಕಥೆ ಇದು. ಕಾರವಾರದಲ್ಲಿ ನಡೆದಿರುವಂತಹ ಘಟನೆ. ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಸಿಗೆ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲೇ ನೀರು ಹುಡುಕುವಂತ ಪರಿಸ್ಥಿತಿ ಈಗ ಕಾರವಾರದ ಜನತೆಗೆ. ಸ್ವಲ್ಪ ಆ ಕಡೆ ಬರಕ ಹತ್ರ ಬರ್ರಿ ಮತ್ ಮುಂದೆ ತಿಂಗಳು ನಾವು 3 ಟೈಮ್ ನಮ್ಗೆ ನೀರಿನ ಗುಸ್ಲೆ ನಾವು ಇಟ್ಟರೆ ಹಾರಾಡ್ತೇವೆ ಹೋರಾಡ್ತೇವೆ. ಇನ್ನುವರೆಗೆ ನಮ್ಗೆ ಸರಿ ನೀರ್ ಬರೋದಿಲ್ಲ. ಅದ್ರ ಸಲುವಾಗಿ ನಾವು ಹೋರಾಡ್ತೇವೆ. ಅದ್ರ ನಂತರ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಬಂದು ನಮ್ಮನೆ ಕಟ್ಟಿ ನಮ್ ನಂಬರ್ ಕಣ್ಣಿರ್ತಾರೆ. ನಂಬರ್ ಕಣ್ಣು ನೀರಲ್ಲಿ ಬಿಡ್ತಾರೆ. ಯಾಕಂದ್ರೆ ನಮ್ಗೆ ಉಲ್ಟಾ ಹೋಯ್ತಾರೆ ನಮ್ಗೆ. ಆ ಸಲುವಾಗಿ ನಾವು ನೀರೆಲ್ಲ ಏನ್ ಮಾಡೋದು, ನಾವು ಯಾರಿಗೆ ಕೇಳೋದಾಯ್ತು. ಪಂಚಾಯತ್ ಹೋದ್ರೆ ಬಿಡ್ತಾ ಹೇಳ್ತಾರೆ. ಫೋನ್ ಮಾಡ್ದಕ್ಕೆ ಇವತ್ತು ನೀರು ಬಿಡಿತೇವೆ. ಆಯ್ತು ನೀರ್ ಬಿಡ್ತೇವೆ, ಇವತ್ತು ಫೋನ್ ಮಾಡ್ತೇವೆ, ನಾಳೆ ಫೋನ್ ಮಾಡ್ತೇವೆ. ದಿವಸ ಒಂದೊಂದು ಫೋನ್ ಮಾಡ್ತೇವೆ. ಒಂದ್ 10 ಕಾಲ್ ಇರ್ತಾವಲ್ಲ ಅವರು ಒಂದೊಂದು. ಆದ್ರೆ ಒಂದ್ 2-3 ವರ್ಷದಿಂದ ಬಹಳ ಸಮಸ್ಯೆ. ಅದಕ್ಕಿಂತ ಈಗ 1 ವರ್ಷದಲ್ಲಂತೂ ಪೂರ್ಣ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಜಲಜೀವನ ಅಂತ ಹೇಳಿ ಒಂದು ಜಿಜಿಎಂ ಜಿಲ್ಲಾ ಪಂಚಾಯತ್ ಒಂದು ವರ್ಕ್ ನಡೀತಾ ಇದೆ. ಈಗ 1-1.5 ವರ್ಷ ಆಯ್ತು. ಆ ವರ್ಕ್ ಅಂತೂ ಪೂರ್ಣಗೊಳ್ತಾ ಇಲ್ಲ. ಮತ್ತೆ ಅರ್ಧಂಬರ್ಧ ಕೆಲಸ ಮಾಡಿಟ್ಟಿದ್ದಾರೆ. ಬರುವಂತ ನೀರಿನ ವ್ಯವಸ್ಥೆನೂ ಕೂಡ ಬಂದ್ ಮಾಡಿಟ್ಟಿದ್ದಾರೆ. ನೀರಿನ ತುಂಬಾ ಸಮಸ್ಯೆ ಇದೆ. ಯಾಕಂದ್ರೆ ಜನರಿಗೆ ಈಗ ಕೂಲಿ ಕೆಲಸಕ್ಕಾಗಿ ಒಂದು ಬೆಳಿಗ್ಗೆ ಕೆಲಸಕ್ಕೆ ಹೋದವರು ಸಾಯಂಕಾಲ ಬರ್ತಾರೆ. ಬಂದು ಬಾವಿ ನೀರಿಗೆ ಹೋದ್ರೆ ಆ ಬಾವಿನೂ ನೀರಿರುವುದಿಲ್ಲ. ಮಕ್ಕಳಿಗೆ ಏನೋ ಕಷ್ಟಪಟ್ಟು ಮಕ್ಕಳಿಗೆ ಕಲಿಸಿದ್ದಾರೆ. ಆ ಮಕ್ಕಳಿಗೆ ಜಾಬ್ ಕೂಡ ಇಲ್ಲ. ಹೊರಗಿನವ್ರು ಬಂದೆಲ್ಲ ಜಾಬ್ ಮಾಡ್ತಿದ್ದಾರೆ. ಮಕ್ಕಳಿಗೆ ಜಾಬಿಂದ ಸಮಸ್ಯೆ, ಒಂದ್ ಕಡೆ ನೀರಿನ ಸಮಸ್ಯೆ. ನಮ್ಗಂತೂ ನಮ್ಮ ಪೂರ್ಣ ಆಸ್ತಿಯನ್ನು ನಾವು ಪೂರಾ ಶಿಬಾರ್ಡ್ಗೆ ಒಪ್ಪಿಸ್ಕೊಂಡು ಇಲ್ಲಿ ಬಂದ್ಕೊಂಡು ನಿರಾಶ್ರಿತ ಅಂದ್ರೆ ಪೂರ್ಣ ನಿರಾಶ್ರಿತರ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಯಾವುದೇ MLA-ಗಳಾಗಲಿ MP-ಗಳಾಗಲಿ ಯಾರು ಕೂಡ ನಮ್ಮನ್ನು ಕಣ್ಣೆತ್ತು ನೋಡ್ತಾ ಇಲ್ಲ. ಆದ್ರೆ ನಮ್ದು ಸಮಸ್ಯೆ ಈ ತರ ಇದೆ ಅಂತ ನಾವು DC ಆಫೀಸ್ಗೆ ಮನವಿ ಕೊಟ್ಟಿದ್ದೇವೆ, ಜಿಲ್ಲಾ ಪಂಚಾಯತಿ ಮನವಿ ಕೊಟ್ಟಿದ್ದೇವೆ. ಅದು ಯಾವುದಕ್ಕೂ ಅದನ್ನ ನನಗೆ 1-2 ಲೆಟರ್ ಬಂದಿದೆ. ನೀವು ಕೊಟ್ಟ ಮನವಿಯನ್ನು ನಾವು ಸ್ವೀಕರಿಸಲಾಗಿದೆ. ಸ್ವೀಕರಿಸ್ಕೊಂಡು ಏನ್ ಮಾಡ್ತೀರಾ ನೀವು? ಅಲ್ಲಿ ಕೂತ್ಕೊಂಡು ಸ್ವೀಕರಿಸಿದ್ರಂತ ಆಗಿಲ್ಲಲ್ಲ. ಅದನ್ನ ನಮ್ಮ ಕೆಲಸ ನಾವು ಕೊಟ್ಟಿದ್ದ ಅರ್ಜಿಯನ್ನ ಅದು ಏನಾಗಿದೆ, ನಿರಾಶ್ರಿತ ಜನ ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ಇಷ್ಟು ದುಃಖಪಟ್ಟು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಅವ್ರದ್ದು ಏನಾಗಿದೆ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ನೀರಿನ ಅಭಾವ ಕಾಡ್ತಾ ಇರುವಂತದ್ದು. ಕಾರವಾರ ತಾಲೂಕಿನ ತೋಡೂರು ಕಾಲನಲ್ಲೂ ಕೂಡ ಇಲ್ಲಿನ ನಿರಾಶ್ರಿತ ಕುಟುಂಬಗಳು ಕೂಡ ನೀರಿಗಾಗಿ ಪರದಾಡುತ್ತಿರುವ ದೃಶ್ಯ ಮನ ಕಲುಕ್ತಾ ಇರುವಂತದ್ದು. ನನಗೆ ಕಾಲನಿಯ ಒಂದು ಬಾವಿಯ ಸಮೀಪ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಬಾವಿಯ ಮುಂದೆ ಮಹಿಳೆಯರು ಕೂಡ ಖಾಲಿ ಕೂಡ ಹಿಡಿದು ನಿಂತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ 25 ವರ್ಷಗಳ ಹಿಂದೆ ಸೀಬರ್ಡ್ ನೌಕಾನೆಲೆಗಾಗಿ ಇಲ್ಲಿನ ಕುಟುಂಬಗಳು ತಮ್ಮ ಜಮೀನನ್ನ ತ್ಯಾಗ ಮಾಡಿ ಇಲ್ಲಿ ಕಾಲನಿಗೆ ಕೂಡ ಬಂದಿರುವಂತದ್ದು. ಆದ್ರೆ ಆ ಸಂದರ್ಭದಲ್ಲಿ ಸುಮಾರು 25 ಬಾವಿಗಳನ್ನ ಸರ್ಕಾರ ಮಾಡಿಕೊಟ್ಟಿತ್ತು. ಆದ್ರೆ ಇಲ್ಲಿರುವ ಬಾವಿಗಳಲ್ಲಿ ಸಂಪೂರ್ಣ ನೀರು ಬತ್ತಿ ಹೋಗಿದ್ರಿಂದ ನೀರಿಗಾಗಿ ಪ್ರತಿನಿತ್ಯ ಪರದಾಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಂತ್ರಸ್ತ ಮಹಿಳೆಯರು ಕೂಡ ನೀರಿಗಾಗಿ ಪರದಾಡುವ ದೃಶ್ಯವನ್ನು ನೀವು ಗಮನಿಸಬಹುದು. ನೀರಿನ ಆಳದ ಒಂದು ದೃಶ್ಯವನ್ನು ಗಮನಿಸುವುದಾದ್ರೆ ಸುಮಾರು 25-30 ಅಡಿ ಆಳದ ಬಾವಿಯಲ್ಲಿ ಕನಿಷ್ಠವೂ ನೀರಿನ ಸೆಲೆ ಕೂಡ ಇಲ್ಲ. ಹೀಗಾಗಿ ಹನಿ ಹನಿ ನೀರನ್ನ ಒಂದುಗೂಡಿಸಿ ಕೊಡವನ್ನ ತುಂಬಿ ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಕೂಡ ಇಲ್ಲಿನ ಮಹಿಳೆಯರದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನೀರು ಪೂರೈಸುವ ಕೆಲಸವನ್ನ ಮಾಡಿಲ್ಲ. ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ JJM ಯೋಜನೆಯಡಿ ಕಾಮಗಾರಿ ಕೂಡ ನಡೆದಿದೆ. ಆದರೆ ಇದುವರೆಗೂ ಕೂಡ ಪ್ರತಿಯೊಬ್ಬ ಕುಟುಂಬಗಳಿಗೆ ನೀರು ನೀಡುವ ಒಂದು ಕೆಲಸವೂ ಕೂಡ ಆಗಿಲ್ಲ. ಹೀಗಾಗಿ ಇಲ್ಲಿನ ಮಹಿಳೆಯರು ಕೂಡ ತುಂಬಾ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ನೀರಿನ ಅಭಾವ ಕೂಡ ಕಾಡ್ತಾ ಇದೆ. ಹೀಗಾಗಿ ಮನವಿ ಕೂಡ ಮತ್ತು ಒತ್ತಾಯ ಕೂಡ ಆಗ್ತಾ ಇದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ನಾಗರಿಕರಿಗೆ ನೀರು ಕೊಡುವ ಕೆಲಸವನ್ನು ಕೂಡ ಮಾಡಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲಿ ನೀರಿಗಾಗಿ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರಾಶ್ರಿತರ ಕಾಲೋನಿಯಲ್ಲಿ ನಿತ್ಯ ಗೋಳಾಟ ಜನರದ್ದು. ಸರ್ಕಾರ ತೆಗೆಸಿರುವಂತಹ ಬಾವಿಗಳ ನೀರು ಸ್ಥಳಕ್ಕೆ ಹನಿ ಹನಿ ನೀರು ಸಂಗ್ರಹಿಸಲು ಕೂಡ ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಲೋನಿಯ 400 ಕುಟುಂಬಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾವೆ. ಕೂಲಿ ಕೆಲಸ ಮುಗಿಸಿ ಸಂಜೆ ನೀರನ್ನು ಹುಡುಕಬೇಕಾದಂತ ಅನಿವಾರ್ಯತೆ. ಸೀಬರ್ಡ್ ನೌಕಾನೆಲೆಗಾಗಿ ಭೂಮಿಯನ್ನ ಕಳೆದುಕೊಂಡವರ ಕಣ್ಣೀರಿನ ಕಥೆ ಇದು. ಕಾರವಾರದಲ್ಲಿ ನಡೆದಿರುವಂತಹ ಘಟನೆ. ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಸಿಗೆ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲೇ ನೀರು ಹುಡುಕುವಂತ ಪರಿಸ್ಥಿತಿ ಈಗ ಕಾರವಾರದ ಜನತೆಗೆ
ಸ್ವಲ್ಪ ಆ ಕಡೆ ಬರ್ರಿ ಹತ್ರ ಬರ್ರಿ ಹತ್ರ ನೀರಲ್ಲ ಆ ತರ ಆಗಿತ್ತು. ಹಿಂಗಾದ್ರೆ ಮತ್ ಮುಂದೆ ತಿಂಗಳಿಗೆ ನಾವು 3 ಟ್ಯಾಂಕ್ ನೀರು ನಮ್ಗೆ ನೀರಿನ ಗುಸ್ಲೆ ನಾವು ಇಟ್ಟರೆ ಹಾರಾಡ್ತೇವೆ ಹೋರಾಡ್ತೇವೆ. ಇನ್ನೂವರೆಗೆ ನಮ್ಗೆ ಸರಿ ನೀರ್ ಬರೋದಿಲ್ಲ. ಅದ್ರ ಸಲುವಾಗಿ ನಾವು ಹೋರಾಡ್ತೇವೆ. ಅದ್ರ ನಂತರ ನಮ್ಗೆ ಏನು ಮಾಡಕ್ಕಾಗದಲ್ಲ. ಎಲ್ಲರೂ ಬಂದು ನಮ್ಮ ಮನೆ ಕಡೆ ನಮ್ ನಂಬರ್ ಹಾಕೊಂಡು ಹೇಳ್ತಾರೆ. ನಂಬರ್ ಹಾಕೊಂಡು ನೀರಲ್ಲಿ ಬಿಡ್ತೀರಿ ಯಾಕಂದ್ರೆ ನಮ್ಗೆ ಉಲ್ಟಾ ಹೋಯ್ತಾರೆ ನಮ್ಗೆ. ಆ ಸಲುವಾಗಿ ನಾವು ಈಗ ನೀರೆಲ್ಲ ಏನ್ ಮಾಡೋದು, ನಾವು ಯಾರಿಗೆ ಕೇಳೋದಾಯ್ತು. ಪಂಚಾಯತ್ ಹೋದ್ರೆ ಬಿಡ್ತಾ ಅಂತ ಹೇಳ್ತಾರೆ. ಫೋನ್ ಮಾಡ್ದಕ್ಕೆ ಇವತ್ತು ನೀರು ಬಿಡಿತಾವು. ಆಯ್ತು ನೀರ್ ಬಿಡ್ತೇವೆ, ಇವತ್ತು ಫೋನ್ ಮಾಡ್ತೇವೆ, ನಾಳೆ ಫೋನ್ ಮಾಡ್ತೇವೆ, ದಿವಸ ಒಂದೊಂದು ಫೋನ್ ಮಾಡ್ತೇವೆ. ಒಂದ್ 10 ಕಾಲ್ ಇರ್ತಾವಲ್ಲ ಅವರು ಒಂದೊಂದು. ಆದ್ರೆ ಒಂದ್ 2-3 ವರ್ಷದಿಂದ ಬಹಳ ಸಮಸ್ಯೆ. ಅದಕ್ಕಿಂತ ಈಗ 1 ವರ್ಷದಲ್ಲಂತೂ ಪೂರ್ಣ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಜಲಜೀವನ ಅಂತ ಹೇಳಿ ಒಂದು ಜಿಜಿಎಂ ದಿಶಾಪಿಸ್ ಜಿಲ್ಲಾ ಪಂಚಾಯತ್ ಒಂದು ವರ್ಕ್ ನಡೀತಾ ಇದೆ. ಈಗ 1-1.5 ವರ್ಷ ಆಯ್ತು. ಆ ವರ್ಕ್ ಅಂತೂ ಪೂರ್ಣಗೊಳ್ತಾ ಇಲ್ಲ. ಮತ್ತೆ ಅರ್ಧಂಬರ್ಧ ಕೆಲಸ ಮಾಡಿಟ್ಟಿದ್ದಾರೆ. ಬರುವಂತ ನೀರಿನ ವ್ಯವಸ್ಥೆನೂ ಕೂಡ ಬಂದ್ ಮಾಡಿಟ್ಟಿದ್ದಾರೆ. ನೀರಿನ ತುಂಬಾ ಸಮಸ್ಯೆ ಇದೆ. ಯಾಕಂದ್ರೆ ಜನರಿಗೆ ಈಗ ಕೂಲಿ ಕೆಲಸಕ್ಕಾಗಿ ಒಂದು ಬೆಳಿಗ್ಗೆ ಕೆಲಸಕ್ಕೆ ಹೋದವರು ಸಾಯಂಕಾಲ ಬರ್ತಾರೆ. ಬಂದು ಬಾವಿ ನೀರಿಗೆ ಹೋದ್ರೆ ಆ ಬಾವಿನೂ ನೀರಿರುವುದಿಲ್ಲ. ಮಕ್ಕಳಿಗೆ ಏನೋ ಕಷ್ಟಪಟ್ಟು ಮಕ್ಕಳಿಗೆ ಕಲಿಸಿದ್ದಾರೆ. ಆ ಮಕ್ಕಳಿಗೆ ಜಾಬ್ ಕೂಡ ಇಲ್ಲ. ಹೊರಗಿನವ್ರು ಬಂದೆಲ್ಲ ಜಾಬ್ ಮಾಡ್ತಿದ್ದಾರೆ. ಮಕ್ಕಳಿಗೆ ಜಾಬಿಂದ ಸಮಸ್ಯೆ, ಒಂದ್ ಕಡೆ ನೀರಿನ ಸಮಸ್ಯೆ. ನಮ್ಗಂತೂ ನಮ್ಮ ಪೂರ್ಣ ಆಸ್ತಿಯನ್ನು ನಾವು ಪೂರಾ ಶಿಬಾರ್ಡ್ಗೆ ಒಪ್ಪಿಸ್ಕೊಂಡು ಇಲ್ಲಿ ಬಂದ್ಕೊಂಡು ನಿರಾಶ್ರಿತ ಅಂದ್ರೆ ಪೂರ್ಣ ನಿರಾಶ್ರಿತರ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಯಾವುದೇ MLA-ಗಳಾಗ್ಲಿ MP-ಗಳಾಗ್ಲಿ ಯಾರು ಕೂಡ ನಮ್ಮನ್ನು ಕಣ್ಣೆತ್ತಿ ನೋಡ್ತಾ ಇಲ್ಲ. ಆದ್ರೆ ನಮ್ದು ಸಮಸ್ಯೆ ಈ ತರ ಇದೆ ಅಂತ ನಾವು DC ಆಫೀಸ್ಗೆ ಮನವಿ ಕೊಟ್ಟಿದ್ದೇವೆ, ಜಿಲ್ಲಾ ಪಂಚಾಯತಿ ಮನವಿ ಕೊಟ್ಟಿದ್ದೇವೆ. ಅದು ಯಾವುದಕ್ಕೂ ಅದನ್ನ ನನಗೆ 1-2 ಲೆಟರ್ ಬಂದಿದೆ. ನೀವು ಕೊಟ್ಟ ಮನವಿಯನ್ನು ನಾವು ಸ್ವೀಕರಿಸಲಾಗಿದೆ. ಸ್ವೀಕರಿಸ್ಕೊಂಡು ಏನ್ ಮಾಡ್ತೀರಾ ನೀವು? ಅಲ್ಲಿ ಕೂತ್ಕೊಂಡು ಸ್ವೀಕರಿಸಿದ್ರಂತ ಆಗಿಲ್ಲಲ್ಲ. ಅದನ್ನ ನಮ್ಮ ಕೆಲಸ ನಾವು ಕೊಟ್ಟಿದ್ದ ಅರ್ಜಿಯನ್ನ ಅದು ಏನಾಗಿದೆ, ನಿರಾಶ್ರಿತ ಜನ ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ಇಷ್ಟು ದುಃಖಪಟ್ಟು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಅವ್ರದ್ದು ಏನಾಗಿದೆ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ನೀರಿನ ಅಭಾವ ಕಾಡ್ತಾ ಇರುವಂತದ್ದು. ಕಾರವಾರ ತಾಲೂಕಿನ ತೋಡೂರು ಕಾಲನಲ್ಲೂ ಕೂಡ ಇಲ್ಲಿನ ನಿರಾಶ್ರಿತ ಕುಟುಂಬಗಳು ಕೂಡ ನೀರಿಗಾಗಿ ಪರದಾಡುತ್ತಿರುವ ದೃಶ್ಯ ಮನ ಕಲುಕ್ತಾ ಇರುವಂತದ್ದು. ನನಗೆ ಕಾಲನಿಯ ಒಂದು ಬಾವಿಯ ಸಮೀಪ ಇದ್ದಾನೆ, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಬಾವಿಯ ಮುಂದೆ ಮಹಿಳೆಯರು ಕೂಡ ಖಾಲಿ ಕೂಡ ಹಿಡಿದು ನಿಂತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ 25 ವರ್ಷಗಳ ಹಿಂದೆ ಸೀಬರ್ಡ್ ನೌಕಾನೆಲೆಗಾಗಿ ಇಲ್ಲಿನ ಕುಟುಂಬಗಳು ತಮ್ಮ ಜಮೀನನ್ನ ತ್ಯಾಗ ಮಾಡಿ ಇಲ್ಲಿ ಕಾಲನಿಗೆ ಕೂಡ ಬಂದಿರುವಂತದ್ದು. ಆದರೆ ಆ ಸಂದರ್ಭದಲ್ಲಿ ಸುಮಾರು 25 ಬಾವಿಗಳನ್ನ ಸರ್ಕಾರ ಮಾಡಿಕೊಟ್ಟಿತ್ತು. ಆದರೆ ಇಲ್ಲಿರುವ ಬಾವಿಗಳಲ್ಲಿ ಸಂಪೂರ್ಣ ನೀರು ಬತ್ತಿ ಹೋಗಿದ್ರಿಂದ ನೀರಿಗಾಗಿ ಪ್ರತಿನಿತ್ಯ ಪರದಾಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಂತ್ರಸ್ತ ಮಹಿಳೆಯರು ಕೂಡ ನೀರಿಗಾಗಿ ಪರದಾಡುವ ದೃಶ್ಯವನ್ನು ನೀವು ಗಮನಿಸಬಹುದು. ನೀರಿನ ಆಳದ ಒಂದು ದೃಶ್ಯವನ್ನು ಗಮನಿಸುವುದಾದ್ರೆ ಸುಮಾರು 25ರಿಂದ 30 ಅಡಿ ಆಳದ ಬಾವಿಯಲ್ಲಿ ಕನಿಷ್ಠವೂ ನೀರಿನ ಸೆಲೆ ಕೂಡ ಇಲ್ಲ. ಹೀಗಾಗಿ ಹನಿ ಹನಿ ನೀರನ್ನ ಒಂದುಗೂಡಿಸಿ ಕೊಡವನ್ನು ತುಂಬಿ ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಕೂಡ ಇಲ್ಲಿನ ಮಹಿಳೆಯರದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನೀರು ಪೂರೈಸುವ ಕೆಲಸವನ್ನು ಮಾಡಿಲ್ಲ. ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ JJM ಯೋಜನೆಯಡಿ ಕಾಮಗಾರಿ ಕೂಡ ನಡೆದಿದೆ. ಆದರೆ ಇದುವರೆಗೂ ಕೂಡ ಪ್ರತಿಯೊಬ್ಬ ಕುಟುಂಬಗಳಿಗೆ ನೀರು ನೀಡುವ ಒಂದು ಕೆಲಸವೂ ಕೂಡ ಆಗಿಲ್ಲ. ಹೀಗಾಗಿ ಇಲ್ಲಿನ ಮಹಿಳೆಯರು ಕೂಡ ತುಂಬಾ ಆಕ್ರೋಶನೂ ಕೂಡ